ದಕ್ಕತ್ತೆ ಅಂತ ದಕ್ಕದೇ ಇರೋದನ್ನೆಲ್ಲ ದಕ್ಕಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಾರ್ದು. ತವ್ರ ಮನೆ ತುಪ್ಪ ಅನ್ನಕ್ಕಿಂತಲೂ ಗಂಡನ ಮನೆ ಗಂಜಿಲೇಸು, ನೆನಪಿರಲಿ. ಅಪ್ಪಯ್ಯ, ಹೆಜ್ಜೆ ಹೆಜ್ಜೆಗೂ ನನ್ನ ಇಂಡ್ರನ್ನ ನೋವಿಸ್ತಿದ್ಯಾ? ಸರಿ ಇಲ್ಲ ಇದು. ತುತ್ತು ತೂಕ ಕೆಡಿಸ್ತು, ಮಾತು ಮನೆ ಕೆಡಿಸ್ತು. ಹೇಳಿದಷ್ಟು ಮಾಡು ಸಾಕು. ಸರಿ ಮಾವಯ್ಯ, ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಅವ್ರಿಗೇನು ಅನ್ಬೇಡಿ. ಅಪ್ಪಯ್ಯ, ಅಪ್ಪಯ್ಯ, ಹೋಗ್ಲಿ ಬಿಡಿ. ಸರಿನಮ್ಮ, ಇಬ್ರು ಹೋಗಿ ಬನ್ನಿ. ಹುಷಾರು ಕಣೋ. ಅಲ್ಲಿ ಹೋಗಿ ತಲುಪಿದ ತಕ್ಷಣ ಫೋನ್ ಮಾಡಿ. ಸರಿ ಅತ್ತೆ. ರೀ, ಹೋಗ್ತಾ ಅಣ್ಣನ ಮನೆಗೆ ಹೋಗೋಣವ. ಹಾಗೆ ರಶ್ಮಿನೂ ನೋಡ್ದಂಗಾಗತ್ತೆ. ಸರಿ ರತ್ನ. ಅತ್ತೆ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ. ನನ್ನ ತಂಗೀರ್ನೆಲ್ಲ ಇಲ್ಲಿ ಅಕ್ಕಪಕ್ಕದಾಗೆ ಕೊಟ್ಟಿರೋದ್ರಿಂದ ಅವ್ರಿಗೆ ಮನ್ಸಿಗೆ ಅನ್ಸ್ದಾಗ ಮನೆಗೆ ಬಂದ್ಬಿಡ್ಬೋದು ಅಲ್ವೇನವ? ಅಲ್ವಾ ಮತ್ತೆ ಅಣ್ಣ, ನಾನುವೇ ಓದ್ಕೊಳಮ್ಮ ಅಂತ ಪುಸ್ತಕ ತೆಗೆದ್ನಾ, ಈ ತಲೆ ಬುಡನು ಅರ್ಥ ಆಗದೆ ಪಟ್ ಅಂತ ಇಲ್ಲಿಗೆ ಬಂದ್ಬಿಟ್ಟೆ ನೋಡು. ಒಳ್ಳೆ ಕೆಲಸ ಮಾಡಿದೆ ನೋಡು. ಅಕ್ಕ, ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ ನಿನಗೆ ಹೇಳ್ಕೊಳಕ್ಕೆ. ಹೇಗಿದ್ರು ಎಕ್ಸಾಮ್ ಬರ್ದಿದ್ದೀನಿ, ಕ್ವಶನ್ ಪೇಪರ್ ಇದೆ, ಅದನ್ನ ಓದ್ಕೊಂಡ್ರೆ ಪಾಸ್ ಆಗೋ ಸಪ್ಲಿಮೆಂಟ್ರಿಗೆ ಬರಿಬೋದು ನೀನು. ನೋಡ್ದ ರಾಣಿ, ನಿಂಗೆ ಹೇಳ್ಕೊಡೋದಕ್ಕೆ ನಾವ್ ಎಷ್ಟು ಜನ ಇದೀವಿ ಅಂತ. ನಾನಿದ್ದೀನಿ, ರಮ್ಯಾ ಇದ್ದಾಳೆ. ನಾನು ಬಾಬಾ, ನೀವು ನನಗೆ ಹೇಳ್ಕೊಡಿ. ನಾನು 30ವರೆಗೂ ಮಗ್ಗಿ ಕಲ್ತಿದ್ದೀನಿ. ಇನ್ನು ಮಿಕ್ಕಿದ್ನ ನೀವು ಹೇಳ್ಕೊಡಿ. ಏನು ಇವಾಗ ಮಗ್ಗಿ ಕಲ್ತರ ನೀವು? ಅಯ್ಯೋ ಮಾವ, ನೀನು ಸೀರಿಯಸ್ ಅನ್ಕೊಂಡು ಯಾರು ಜೋಕ್ ಮಾಡ್ತಿದ್ರು ಮಾವ. ಜೋಕು ಜೋಕು ಜೋಕಾ? ಓ ಸರಿ ಸರಿ ಸರಿ. ಈ ಗೌಡ್ರು ಜೋಕ್ ಮಾಡೋದು ಒಳ್ಳೆ ಸಣ್ಣ ಮಗ್ಗಿ ಮಾಡಂಗ್ ಮಾಡ್ತಾರೆ ಅಲ್ವಾ? ನನಗೂ ಹಂಗೆ ಅನ್ಸ್ತು. ಆಗ್ಲೇ ಬಂದಾಗ ನಾನು A to Z ವರ್ಗೂ ಕಲ್ತಿದ್ದೀನಿ, ಸ್ಪೆಲ್ಲಿಂಗು ಬರುತ್ತೆ ಅನ್ಬಿಟ್ರು. ನನಗೊಂದ್ ಸೆಕೆಂಡ್ ಗಾಬ್ರಿನೇ ಆಗೋಯ್ತು. ಅದೇ ಅದೇ ಜೋಕು, ಜೋಕ್ ಮಾಡ್ತವ್ರೆ ಆಟೆಯ. ಜೋಕ್ ಅಂತ ಕಣವಾ? ಎಲ್ಲ ಹುಚ್ಚಿರ್ಸಂತೆ. ನನ್ನ ಕಾಮಿನಿ ದೇವಿ ಎಲ್ಲೋದ್ಲು ಸಿಕ್ತಿಲ್ಲ ಅಂತ ನಾನಿದ್ರೆ ಇವ್ರಿಗೆ ಜೋಕ್ ಅಂತೆ, ಜೋಕ್. ಕಾಮಿನಿ, ಓ ಸೋಮೇಗೌಡ್ರೆ, ಅಲ್ಲ ನಾವೆಲ್ಲ ಇಲ್ಲಿ ಒಟ್ಟಿಗೆ ಸೇರ್ಕೊಂಡು ಖುಷಿ ಖುಷಿಯಾಗಿ ಮಾತಾಡ್ತಿದ್ದೀವಿ. ನೀವು ಒಳ್ಳೆ ಒಂಟಿ ಸೊಳ್ಳೆ ಕೂತಿದ್ದೀರಾ. ಯಾಕೆ ಬನ್ನಿ ಮಾತಾಡಿ. ಯಾಕೆ ಕಾಮಿನಿ ದೇವಿ ಸಿಕ್ಕಿಲ್ವಾ? ಇಲ್ಲ, ಹುಡುಕ್ತಿದ್ದೀನಿ. ಹುಡುಕಿ ಸಿಕ್ಕಿದ್ರೆ ನಮಗೂ ಸಿಹಿ ಹೇಳಿ. ಯಾಕೆ? ಸಿಕ್ಕರೆ ನೀವೇನ್ ಮಾಡ್ತೀರಾ? ಮನೆ ಕರೆಸಿ ಅರ್ಶಿನ ಕುಂಕುಮ ಜೊತೆಗೆ ಒಂದು ರೌಕೆ ಪೀಸು ಕೊಡ್ತೀವಿ. ನೆನ್ಪು ಮಾಡ್ಕೊಳ್ಳೋದು ಹೆಚ್ಚ, ನಾವು ಬರೋದೆಚ್ಚ ಶಿವ. ಅರೆ ಅರೆ ರೇ ರೇ, ಬನ್ನಿ ಬನ್ನಿ ಬನ್ನಿ. ಪರ್ಶು, ಯಾವಾಗ ಬಂದ್ರಿ? ನನ್ನ ತಂಗೀರ್ ಬರಬೇಕು ಅಂತ ಅಣ್ಣ ಹೇಳ್ತಿದ್ನಲ್ಲ, ಆವಾಗಲೇ ಬಂದ್ವಿ. ಪಾರು, ಶಿವ ಎಲ್ಲ ಚೆನ್ನಾಗಿದ್ದೀರಾ? ರಾಣಿ, ಮನೆಗೌಡ್ರೆ ಚೆನ್ನಾಗಿದ್ದೀರಾ? ಅತ್ತೆ ಚೆನ್ನಾಗಿದ್ದೀರಾ? ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ. ರತ್ನವ, ಮತ್ತೆ ಏನೋ ಸಮಾಚಾರ? ಪ್ರೆಸ್ಸಲ್ಲಿ ನ್ಯೂಸ್ ಏನಾದ್ರೂ ಆಯ್ತಾ? ಹೆಂಗೆ? ಅಯ್ಯೋ, ಅದೆಲ್ಲ ಇವಾಗ ಇಲ್ಲ ಅಣ್ಣ. ಆದ್ರೂ ಒಂದು ವಿಷಯ ಇದೆ.
ಅದನ್ನ ಇವ್ರು ಹೇಳ್ತಾರೆ. ನೀವು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಇಲ್ಲಿ? ಏನ್ ವಿಷಯ ಅಂತ ಹೇಳ್ಬಾರ್ದಾ? ಪಾರು ಅದೇನಿಲ್ಲ ಪಾರು, ಅಪ್ಪಯ್ಯ ನನ್ನ ರತ್ನಿನ ಹನಿಮೂನ್ ಕಳಿಸ್ಬೇಕು ಅನ್ಕೊಂಡವ್ರೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆಲ್ಲ ಹೇಳ್ಬಿಟ್ಟು ಹೋಗುಮ ಅಂತ ಬಂದು. ಲೋ ಪರ್ಸು, ಈಟ ದಿನ ಗಂಟ ನನ್ನ ಭಾವ ಅನ್ಕೊಂಡು ಪಾರುನ ನನಗೆ ಮದುವೆ ಮಾಡ್ತೀನಿ ಅಂತ ಹೇಳಿ ಈ ಶಿವ ವೇಸ್ಟು ಅಂತ ಹೇಳ್ಬಿಟ್ಟು ಈಗ ಅವನ ತಂಗಿನೇ ಮದುವೆ ಆಗಿ ಅವನ ತಂಗಿ ಜೊತೆನೆ ನೀನು ಹನಿಮೂನ್ ಹೊಂಟಿಯಾ? ಇಂಥ ಬಾಳಕ್ಕೆ ನಾಚಿಕೆ ಆಗಲ್ವಲ್ಲ ನಿನಗೆ? ಈ ತಿಕ್ಲ ನನ್ನ ಮಗ ಇಟ್ನಲ್ಲಪ್ಪ ಬತ್ತೀಯಾ. ಲೇ ಸೋಮ, ಏನ್ಲಾಗೈತೆ ನಿನ್ಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದಿ? ಶಿವ, ನಾನು ಹಿಂಗೆಲ್ಲ ಮಾತಾಡನೆ? ಅಯ್ಯೋ ಶಿವನೇ, ನಮ್ಮ ಸೋಮಂಗೆ ಯಾಕೆ ಇಂಥ ಗತಿ ಬಂದ್ಬಿಡ್ತಲ್ಲ? ಏ ಪರ್ಸು ಇರ್ಲ, ಯಾಕ್ಲ ಹಿಂಗೆ ಟೆನ್ಷನ್ ಆಯ್ತ್ಯಾ? ನೀನೇನಂತ ನಂಗೆ ಗೊತ್ತಿಲ್ವಾ? ಪಾಪ ಸೋಮೇಗೌಡ್ರಿಗೆ ಏನಾಗೈತೆ ಅಂತ ಗೊತ್ತಿಲ್ಲ, ಯಾಕೋ ಹಿಂಗೆ ಆಡ್ತಾ ಇದ್ದಾರೆ. ಅವ್ರ ಮಾತನ್ನೆಲ್ಲ ತಗೊಳಂಗಿಲ್ಲ, ಮನ್ಸಿಗೆ ಹಾಕಬೇಡ. ಹಂಗಲ್ಲ ಶಿವ, ಆದ್ರೂ ಹಿಂಗೆಲ್ಲ ಮಾತಾಡಿದ್ರೆ ಮನ್ಸಿಗೆ ನೋವಾಕಿಲ್ವೇ? ಅದಕ್ಕೆ ಹೊಸ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಅಯ್ಯೋ ಪರ್ಸು,